Hi guys, welcome back to my another vlog. ಸೊ ಈ ವ್ಲಾಗ್ ಆಲ್ ಅಬೌಟ್ ಮೀಶೋ ಪ್ರಾಡಕ್ಟ್ಸ್ ಬಗ್ಗೆ. ನಾನು ಆಲ್ರೆಡಿ ತುಂಬ ಪ್ರಾಡಕ್ಟ್ಸ್ಗಳನ್ನು ತರಿಸಿರೋದು ವಿಡಿಯೋ ಮಾಡಿ ಹಾಕಿದ್ದೀನಿ. ಹಳೆ ವೀಡಿಯೋಸ್ ಯಾರು ನೋಡಿಲ್ಲ ಹೋಗಿ ನೋಡಿ. ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ಸ್ ತರಿಸ್ತೀನಿ ನಾನು. ಅದು ಬೇರೆ ಮಾತು, ಕೆಲವೊಂದು ಟೈಮ್ ಪಾಸ್ ಪ್ರಾಡಕ್ಟ್ಸ್ ಕೂಡ ತರಿಸ್ತೀನಿ. ಫಸ್ಟಲ್ಲಿ ಇದು ಕೂಡ ಒಳ್ಳೆ ಪ್ರಾಡಕ್ಟ್ಸೇ. ಸೊ ಮೊದಲನೇ ಪ್ರಾಡಕ್ಟು ಹೇಳಿದ್ನಲ್ಲ ಟೈಮ್ ಪಾಸ್ ಪ್ರಾಡಕ್ಟ್ಸ್ ಅಂತ, ಅದಿದೆ. ನಾನು ಫಾರ್ ದ ಫಸ್ಟ್ ಟೈಮ್ ತರಿಸಿರೋದು. ನಾನು ಯಾವಾಗಲೂ ಫುಡ್ ಐಟಮ್ ತರಿಸೋದಿಲ್ಲ ಮೀಶೋದಲ್ಲಿ. ಸೊ ಫಸ್ಟ್ ಟೈಮ್ ತರಿಸಿರೋದು ಇದು ನಾನು. ಸೊ ಇದು ಚಾಕ್ಲೇಟ್ಸ್, ಅಫ್ಕೋರ್ಸ್ ಫುಡ್ ಐಟಮ್ ಅಂದರೆ ಮತ್ತೇನು ತರಿಸೋಕ್ಕೆ ಸಾಧ್ಯ, ಚಾಕ್ಲೇಟ್ ಬಿಟ್ಟು. ಸೊ ಫಸ್ಟ್ ಟೈಮ್ ಚಾಕ್ಲೇಟ್ಸ್ ತರಿಸಿದೆ. ಹೇಗಿರುತ್ತೆ ಅನ್ನೋ ಟೆನ್ಷನ್ ನನಗೂ ಇತ್ತು. ಆ್ಯಕ್ಚುಲಿ ಚೆನ್ನಾಗೇ ಉಂಟು, ತುಂಬಾ ಚೆನ್ನಾಗಿತ್ತು. ಈ ಚಾಕ್ಲೇಟ್ನ ನಾನು ಮುಂಚೆ ತಿಂದಿದ್ದೀನಿ, ಬಟ್ ಇದರಲ್ಲಿ ಒಂದು ಸಲ ಆರ್ಡ್ರ್ ಮಾಡಿ ನೋಡೋಣ. 140 ರೂಪೀಸ್ ಇತ್ತು. ನನಗೆ ಆ್ಯಕ್ಚುಲಿ 115 ಸಿಕ್ಕಿದೆ, 115 ರೂಪಾಯಿ ಸಿಕ್ಕಿದೆ. ಸೊ ಒಳ್ಳೆ ಆಫರ್, 20 ಚಾಕ್ಲೇಟ್ಸ್ ಸಿಕ್ತು ಇದರಲ್ಲಿ. ಎಲ್ಲ ಅರ್ಧ ಕೊಟ್ಟಾಕದೆ. ಕೆಲವೊಂದು ತಿಂದೆ, ಬೋರ್ ಬರ್ತದಲ್ಲ 20 ಚಾಕ್ಲೇಟ್ಸ್ ಎಲ್ಲ ತಿಂದು ಕೂಡಲೇ ಒಂದೇ ಫ್ಲೇವರಿಂದು ತುಂಬಾ ಬೋರ್ ಬರ್ತದೆ. ಅದಕ್ಕೆ ಕೆಲವೊಂದು ಕೊಟ್ಟಾಕದೆ ಕೂಡ. ಬಿಟ್ಟರೆ ಚೆನ್ನಾಗಿತ್ತು, ಏನು ಪ್ರಾಬ್ಲಮ್ಸ್ ಇರಲಿಲ್ಲ, ಒಳ್ಳೆ ಪ್ಯಾಕೇಜಿಂಗ್ ಇತ್ತು. ಒಳ್ಳೆ ಎಕ್ಸ್ಪೀರಿಯೆನ್ಸೇ, ಫಸ್ಟ್ ಟೈಮ್ ತರಿಸೋರಿಗೆ ಒಳ್ಳೆ ಎಕ್ಸ್ಪೀರಿಯೆನ್ಸು. ಇಲ್ಲಾದರೆ ಒಂದೊಂದು ಸಲ ಬೇಜಾರು ಬಂದುಬಿಡುತ್ತೆ, ಏನಪ್ಪ ಇದು ಇಷ್ಟು ಕೆಟ್ಟದಾಗಿದೆ ಅಲ್ಲ ಅಂತೇಳಿ. ನಾನು ರಿವ್ಯೂ ನೋಡಿ ಆದರೂ ತುಂಬ ಟೆನ್ಷನಲ್ಲಿ ಹಾಕಿದೆ, ಇರಲಿ ಒಂದು ಟ್ರೈ ಮಾಡೇ ಬಿಡೋಣ ಅಂತೇಳಿ ಹಾಕಿದೆ. ಸೊ ಪರವಾಗಿಲ್ಲ, ಆ್ಯಸ್ ಇಟ್ ಈಸ್. ಮೀಶೋ ನನಗೆ ಯಾವತ್ತೂ ಬೇಜಾರು ಮಾಡಲಿಲ್ಲ, ಇದಕ್ಕೂ ಬೇಜಾರು ಮಾಡಲಿಲ್ಲ. ಗುಡ್ ಪ್ರಾಡಕ್ಟ್. ಸೊ ಪ್ರಾಡಕ್ಟ್ ಎರಡನೇದು ಇದು ಕೂಡ ಫಸ್ಟ್ ಟೈಮ್ ನಂದು. ಇದು ಮೋಸ್ಟ್ಲಿ ನನಗೂ ಗೊತ್ತಿಲ್ಲ, ಇದು ಓಪನ್ ಆಗೋ ತನಕ ನಾನು ನೋಡೇ ಹೇಳಬೇಕು ಕಾಣುತ್ತೆ. ಇದು ಕಿವಿ ಕ್ಲೀನ್ ಮಾಡೋದು ಅಂತಾರೆ ಎಲ್ಲರೂ. ಅದು 3 ತಾಮ್ರದ್ದು ಸಿಕ್ಕಿರುತ್ತಲ್ಲ, ಅದನ್ನು ಯೂಸ್ ಮಾಡ್ತಾರೆ ಕಿವಿ ಕ್ಲೀನ್ ಮಾಡೋಕ್ಕೆ ಎಲ್ಲ, ಇದಕ್ಕೆಲ್ಲ. ಸೊ ನಂಗೆ ತುಂಬಾ ಕಿವಿ ನೋವು ಇದ್ದಿದ್ದಕ್ಕೆ ನಾನು ಟ್ರೈ ಮಾಡಿದೆ. ಈ ಸಲ ಬೇರೆ ಏನಾದ್ರು ಟ್ರೈ ಮಾಡಬೇಕು, ಇದನ್ನು ಯೂಸ್ ಮಾಡಬಾರ್ದು ಅಂತ ಹೇಳಿ ಸ್ಟೀಲಿಂದ ಆರ್ಡ್ರ್ ಮಾಡಿದೆ ನಾನು. ತುಂಬಾ ಚೆನ್ನಾಗಿತ್ತು. 70 or 80 ರೂಪೀಸ್ ಸಿಗುತ್ತಿದ್ದು ಅಷ್ಟೇ. ಸೊ 5 ಪ್ರಾಡಕ್ಟ್ ಬರ್ತದೆ ಇದರಲ್ಲಿ, ನೋಡ್ತಿರ್ಬೋದು ನೀವು. ತುಂಬಾ ಕೂಲಾಗಿ, ತುಂಬಾ ನೈಸಾಗಿ, ಕಿವಿಗೆ ಹಾಕ್ತಿದ್ದಂಗೆ ತಂಪು ಬೇರೆ ಆಗ್ತದಲ್ಲ ಸ್ಟೀಲಿಂದ ಹಾಕಿದ ಕೂಡಲೇ. ಸೊ ಇದು ಫುಲ್ ಸ್ಟೀಲ್. ಇದಕ್ಕೊಂದು ಬ್ರಷ್ ಕೂಡ ಇತ್ತು. ಅಡ್ಡಿಲ್ಲ, ಇದು ಕೂಡ ಒಳ್ಳೆ ಪ್ರಾಡಕ್ಟೇ, ಯೂಸ್ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ನಾನು ಕಿವಿಗೆ ಹಾಕ್ಲಿಕ್ಕೆ ತಂದೆ, ಅದನ್ನು ಎಲ್ಲೆಲ್ಲಿ ಹಾಕ್ಕೊಳ್ಳೋರು ಎಲ್ಲೆಲ್ಲಿ ಹಾಕ್ಕೊಳ್ತೀರಿ ನಿಮಗೆ ಬಿಟ್ಟಿದ್ದು ಅಲ್ಲ. ಐ ಮೀನ್ ಟು ಸೇ, ಕೆಲವೊಬ್ರು ಹಲ್ಲಿಗೆ ಹಾಕ್ತಾರೆ, ಕೆಲವೊಬ್ರು ಮತ್ತೆ ಎಲ್ಲೆಲ್ಲ ಹಾಕ್ಕೊತಾರೆ, ಅದಕ್ಕೆ ಹೇಳೋದು ಅಷ್ಟೇ. ಮತ್ತು ಕೆಲವೊಬ್ರು ವಿಜ್ಞಾನದ ಪ್ರಾಜೆಕ್ಟಿಗೆ ಯೂಸ್ ಮಾಡ್ತಾರೆ, ಹೇಳೋಕ್ಕೆ ಬರಲ್ಲ. ಒಳ್ಳೆ ಪ್ರಾಡಕ್ಟೇ, ಬೈ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಕಿವಿ ನೋವು ಇದ್ದವ್ರು ಜಾಸ್ತಿ ಬೈ ಮಾಡ್ಲಿಕ್ಕೆ ಅಡ್ಡಿಲ್ಲ. ಸೊ ಪ್ರಾಡಕ್ಟ್ ಮೂರನೇದು, ಇದು ಮೊಬೈಲ್ ಚಾರ್ಜರ್ ವೈಯರು, ಸೇಫ್ಟಿ ವೈಯರು, ತುಂಬಾ ಇಂಪಾರ್ಟೆಂಟು ನಮಗೆ. ಫಸ್ಟ್ ಒಂದು ನಾನು ಬೆಂಗಳೂರಲ್ಲಿ ತೊಗೊಂಡೆ, ಯೂಸ್ ಮಾಡಿದೆ, ನಂಗೆ ತುಂಬಾ ಇಷ್ಟ ಆಯಿತು. ಚಲೋ. ಮತ್ತು ಮೀಶೋದಲ್ಲಿ ಇದನ್ನು ಹಾಕದೇ ಇದ್ದರೆ ಹೆಂಗೆ ಸಾಧ್ಯ ಅಲ್ಲ. ಸೊ ಅದಕ್ಕೆ ಇದನ್ನು ಆರ್ಡ್ರ್ ಮಾಡಿದೆ. 3 ವೈಯರ್ ಇತ್ತು. ಆ್ಯಕ್ಚುಲಿ ನಾನು ಇದ್ರ ರೇಟನ್ನು ಹೊರಗಡೆ ಕೇಳ್ತೀನಿ. ನಾನು ಯಾವಾಗಲೂ ಒಂದು ಪ್ರಾಡಕ್ಟ್ ಬೈ ಮಾಡ್ಬೇಕಾದ್ರೆ ಅದ್ರ ರೇಟನ್ನು ಹೊರಗಡೆ ಕೇಳಿ ಹಾಕ್ತೀನಿ. ಹೊರಗಡೆ ಕೇಳಿದ್ರೆ ಒಂದು ವೈಯರಿಗೆ, ಒಂದು ಸೇಫ್ಟಿ ವೈಯರಿಗೆ 70 ರೂಪೀಸ್ ಅಂದರು ಅವರು. ಬಟ್ ಇದರಲ್ಲಿ ನನಗೆ 105 ರೂಪಾಯಿಗೆ 3 ವೈಯರ್ ಕೊಟ್ಟಿದ್ದಾರೆ ನನಗೆ. ಚೆನ್ನಾಗೇ ಇದೆ ಪ್ರಾಡಕ್ಟಿಗೆ, ಏನೇನೂ ತೊಂದರೆ ಇಲ್ಲ. ಅದೇ ವೈಯರು, ಪೇಟೆಲಿ ಕೇಳಿದ ವೈಯರೇ ಇದರಲ್ಲಿ ಬಂದಿರೋ ವೈಯರು, ಎರಡು ಒಂದೇ. ಸೊ ಬೈ ಮಾಡ್ಲಿಕ್ಕೆ ಅಡ್ಡಿಲ್ಲ, ತುಂಬ ಒಳ್ಳೆ ಪ್ರಾಡಕ್ಟು. ಟೈಮ್ ಪಾಸ್ ಆಗಲಿಲ್ಲ ಆದರೂ ಬೈ ಮಾಡಿ ಹಾಕ್ಲಿಕ್ಕೆ ಅಡ್ಡಿಲ್ಲ. ಹೀಗೆ ಇದನ್ನು ಹಾಕ್ಲಿಕ್ಕೆ ಒಂದು ಅರ್ಧ-ಮುಕ್ಕಾಲು ಗಂಟೆ ಬೇಕು, ಎಲ್ಲ ಕ್ಲೀನಾಗಿ ಸುತ್ತಬೇಕಲ್ಲ ಅದಕ್ಕೆ ಇದು ಒಳ್ಳೆ ಪ್ರಾಡಕ್ಟು, ಬೈ ಮಾಡ್ಲಿಕ್ಕೆ ಅಡ್ಡಿಲ್ಲ. ಇದು 4ನೇ ಪ್ರಾಡಕ್ಟ್ ನಂದು ಆರ್ಟ್ ಆ್ಯಂಡ್ ಕ್ರಾಫ್ಟಿಗೆ ಸಂಬಂಧಪಟ್ಟಿರೋ ಪ್ರಾಡಕ್ಟು. ಸೊ ನಂಗೆ ತುಂಬಾ ಹಿಡಿಸೋದಕ್ಕೆ ನಾನು ರೀಸೆಂಟಾಗಿ ಬ್ರೇಸ್ಲೈಟ್ ಕೂಡ ಮಾಡಲಿಕ್ಕೆ ಶುರು ಮಾಡಿದ್ದೆ. ಆ ಬ್ರೇಸ್ಲೈಟಿಗೆ ಹ್ಯಾಂಗಿಂಗ್ಸ್ ಇಲ್ಲ ಅಂತ ಹೇಳಿ ತುಂಬ ಬೇಜಾರು ಮಾಡ್ತಿದ್ದೆ ನಾನು. ಸೊ ಹ್ಯಾಂಗಿಂಗ್ಸ್ನ ಹೊರಗಡೆ, ಅದೇ ಹೇಳಿದ್ನಲ್ಲ, ಹೊರಗಡೆ ಕೇಳಿದೆ. ಒಂದೊಂದು ಹ್ಯಾಂಗಿಂಗ್ಸಿಗೆ 20 ರೂಪಾಯಿ, 30 ರೂಪಾಯಿ, ಅಂದರೆ ಚಿಕ್ಕ ಹ್ಯಾಂಗಿಂಗ್ಸಿಗೆ 20-30 ರೂಪಾಯಿ ಹೇಳ್ತಾರೆ. ಸೊ ನಾನು ಡಿಸೈಡ್ ಮಾಡಿದೆ ಮೀಶೋಲ್ಲಿ ಹಾಕೋಣ ಅಂತ ಹೇಳಿ. ಮೀಶೋದಲ್ಲಿ ಹಾಕಿದೆ. 90 ರೂಪೀಸಿಗೆ 20 ಪೀಸೋ 15 ಪೀಸೇನೋ ಇದೆ, ಇದರಲ್ಲಿ ಸಿಕ್ತು 90 ರೂಪೀಸಿಗೆ. ಚೆನ್ನಾಗೇ ಇತ್ತು. ಎಲ್ಲ ಪಾಂಡದ್ದು, ಫ್ಲವರಿಂದು ಎಲ್ಲ ಒಳ್ಳೆ ರೀತಿ ಹ್ಯಾಂಗಿಂಗ್ ಸಿಕ್ತು. ಇದು ಬ್ರೇಸ್ಲೈಟಿಗಿರುತ್ತೆ ಮೋಸ್ಟ್ ಆಫ್ ದ ಟೈಮು. ಅದಕ್ಕೆ ಇಲ್ಲ ಕುತ್ತಿಗೆ ಹಾಕ್ತಾರಲ್ಲ ಸರ, ಅದಕ್ಕೂ ಯೂಸ್ ಮಾಡ್ಬೋದು. ಬಟ್ ಚೆನ್ನಾಗಿ ಕಾಣಲ್ಲ, ಬ್ರೇಸ್ಲೈಟಿಗೆ ಚೆನ್ನಾಗಿ ಕಾಣ್ತದೆ. ಸಾರಿ ಫಾರ್ ನನ್ನ ಕೈ ಮಧ್ಯೆ ಡಿಸ್ಟರ್ಬ್ ಮಾಡುತ್ತೆ. ಬಟ್ ಸ್ಟಿಲ್ ನನಗಂತೂ ತುಂಬಾ ಇಷ್ಟ ಆಯಿತು. 4 ಪ್ರಾಡಕ್ಟು ರೀಸೆಂಟಾಗಿ ಹಾಕಿದ್ದು ನಾನು. 5ನೇ ಪ್ರಾಡಕ್ಟ್ ಇದೀಗ. ಮೀಶೋದಲ್ಲಿ ಐಟಮ್ಗಳಿಗೆ ಯಾವತ್ತೂ ನನಗೆ ಮೋಸ ಆಗಲಿಲ್ಲ, ಅದು ಮಾತ್ರ ನಿಜ.
ಸೊ ಹಾಗೆ ಇದು ಒಂದು ಹ್ಯಾಂಡ್ ಬ್ಯಾಗು. ನಾನು ಯಾವಾಗಲೂ ಸೈಡ್ ಬ್ಯಾಗು, ಸ್ಲಿಂಗ್ ಬ್ಯಾಗ್ಗಳನ್ನು ಭಾಳ ಯೂಸ್ ಮಾಡ್ತಿದ್ದೆ. ಬಟ್ ನನಗೆ ಎಲ್ಲರೂ ಟ್ರಾವೆಲ್ ಹೋಗ್ಬೇಕಾದ್ರೆ ಹ್ಯಾಂಡ್ ಬ್ಯಾಗ್ ಬೇಕು ಅಂತ ಅನ್ನಿಸ್ತು. ಅನ್ಸಿದ ಕೂಡಲೇ ಮೀಶೋ ಇದ್ದೇ ಇರು, ಹಾಗಾಗಿ ಮೀಶೋದಲ್ಲಿ ಇದನ್ನು ಪರ್ಚೇಸ್ ಮಾಡಿದೆ. ಸ್ವಲ್ಪ ನೀಟ್ ಕ್ಲೀನ್ ಲುಕ್ ಕೊಡ್ತು. ಸ್ವಲ್ಪ ಹಳೆ ಕಾಲದ್ದು ಅಂತ ಅನ್ನಿಸ್ಬೋದು ಯಾರಿಗಾದರೂ, ಬಟ್ ಏನು ನನಗೆ ತುಂಬ ಹಿಡಿಸ್ತು. ಅವರು ಹೇಳಿದ ದುಡ್ಡಿಗೆ ಇದು ಸ್ವಲ್ಪ ಒಳ್ಳೆ ಬ್ಯಾಗ್ ಅಂತ ಅನ್ನಿಸ್ತು. ಸೊ ನನ್ನ ಹತ್ರ ಎಷ್ಟು ದುಡ್ಡು ಇರುತ್ತೆ ಅದರಲ್ಲೇ ನೋಡ್ತೀನಲ್ಲ ನಾನು. ಸೊ ಅದರಲ್ಲಿ ನೋಡಿದೆ, ನಂಗೆ ತುಂಬ ಇಷ್ಟ ಆಯಿತು. ಸೊ ಓಕೆ, ಒಂದು 2-3 ಸಲ ಯೂಸ್ ಮಾಡೋದಕ್ಕೇನು ಪ್ರಾಬ್ಲಮ್ ಇಲ್ಲ ಅಂತ ಅನ್ನಿಸ್ತು. ಯಾಕಂದರೆ ತುಂಬ ಬ್ಯಾಗ್ ಇದ್ದಾವೆ ನನ್ನ ಹತ್ರ. ಅದರಲ್ಲಿ ಇದು ಈ ಥರದ್ದು ಇರಲಿಲ್ಲ ಅಫ್ಕೋರ್ಸ್. ಅದಕ್ಕೆ ಇಲ್ಲದೇ ಇರೋದಕ್ಕೆ ತೊಗೊಂಡೆ. ಬಟ್ ಸ್ಟಿಲ್ ಆದರೂ ಹೇಳ್ತಾರಲ್ಲ, ಒಂದರ ಮೇಲೆ ಮೂಡಿರಲ್ಲ ಅಂತ ಹೇಳಿ. ಯಾವಾಗಲೂ ಡೈಲಿ ಒಂದನ್ನೇ ಯೂಸ್ ಮಾಡೋರಾದರೆ ಚೇಂಜ್ ಮಾಡೋಕ್ಕೆ ಇಷ್ಟಪಡಲ್ಲ. ಬಟ್ ನಾನು ಹಾಗಲ್ಲ. ಈಗ ಇವತ್ತು ಇದು ಇಟ್ಟಾಗದೆ ಅಂದರೆ ನಾಳೆ ಇದನ್ನು ಒಯ್ಯೋದಿಲ್ಲ ನಾನು. ಆ ಥರ ಪರ್ಸ್ನಾಲಿಟಿ ಇದೆ ನನಗೆ. ಬಟ್ ಸ್ಟಿಲ್ ನನಗೆ ಕಡಿಮೆ ರೇಟಿಂದೇ ಬೇಕು ಅಂತ ಹೇಳಿ ನಾನು ಹುಡುಕಿ ಕಡಿಮೆ ರೇಟಿಂದೇ ತೊಗೊಂಡೆ. ಯಾಕಂದರೆ ಚೇಂಜ್ ಮಾಡಲಿಕ್ಕೆ ಈಸಿ ಅನ್ನಿಸ್ಲಿ ಅಂಥೇಳಿ. ಈಗ 600, 700, 800 ರೂಪಾಯಿ ಬ್ಯಾಗ್ಗಳನ್ನು ತೊಗೊಂಡು ಅದನ್ನು ಚೇಂಜ್ ಮಾಡೋಕ್ಕಾಗದೆ ಒದ್ದಾಡ್ತಾರೆ. ನಾನು ನೋಡಿದ್ದೀನಿ ತುಂಬ ಜನರನ್ನು. ಅದಕ್ಕೆ ನಾನು ಡಿಸೈಡ್ ಮಾಡಿದೆ, ನಾನು ಕಡಿಮೆ ರೇಟಿಂದೇ ತೊಗೊಳ್ಳೋಣ ಅಂಥೇಳಿ. ಸೊ ಓಕೆ, ಪರವಾಗಿಲ್ಲ, ತುಂಬಾ ಚೆನ್ನಾಗಿ ಬಂದಿದೆ. ಅಂದ್ಕೊಂಡಿದ್ದು ಚೆನ್ನಾಗಿ ಒಳ್ಳೆ ಕ್ವಾಲಿಟಿದೇ ಇದೆ. ಸೊ ರೀಸೆಂಟ್ ನನ್ನ ಟ್ರಿಪ್ ಇದೆ. ಈಗ ಈ ವರ್ಷ ಮೊದಲನೇ ಟ್ರಿಪ್ ಮಾಡಬೇಕು. ಆವಾಗ ಇದೇ ಬ್ಯಾಗನ್ನು ಒಯ್ಯಬೇಕು ಅಂತ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಸೊ ಇದು ಕೂಡ ಅಷ್ಟೇ 200 or 250 ಸಮಥಿಂಗ್ ಇತ್ತು ಅಷ್ಟೇ. ಸೊ 6ನೇ ಪ್ರಾಡಕ್ಟ್ ನಂದು. 6ನೇ ಪ್ರಾಡಕ್ಟು ಒನ್ ಆಫ್ ದ ಬ್ಯೂಟಿಫುಲ್ ಪ್ರಾಡಕ್ಟು. ನಾನು ತುಂಬ ವೇಟ್ ಮಾಡಿದ ಪ್ರಾಡಕ್ಟ್ ಇದು. ಈ ಎಲ್ಲ ಪ್ರಾಡಕ್ಟ್ಗಳು ಜನವರಿ ತಿಂಗಳಲ್ಲೇ ಬಂದಿದೆ. ಅಫ್ಕೋರ್ಸ್ ಜನವರಿ ಅಂದರೆ ನನ್ನ ಬರ್ತಡೇ, ಅದೇ ಸ್ಪೆಷಲ್ಲು. ಸೊ ಇದು ಕೂಡ ಅಷ್ಟೇ, ನನ್ನ ಬರ್ತಡೆಗೆ 2 ದಿನನೂ 3 ದಿನ ಮುಂಚೆ ಬಂದಿದ್ದು ಇದು ಏನಂದರೆ ಪ್ರಾಡಕ್ಟು. ಸೊ ಈ ನೆಕ್ ಪೀಸು ತುಂಬ ದಿನದಿಂದ ವೇಟ್ ಮಾಡಿದ್ದೆ ನಾನು ಇದು ತೊಗೋಬೇಕು ಅಂತ ಹೇಳಿ. ಹಾಗಾಗಿ ಬಂತು. ಬಟ್ ಫೋಟೋಲ್ಲಿ ಅವ್ರು ತೋರಿಸಿದ ಫೋಟೋದಲ್ಲಿ ಹೇಗಿತ್ತಲ್ಲ ಹಾಗಿಲ್ಲ. ಇದು ಸ್ವಲ್ಪ ಡಿಫ್ರೆಂಟ್ ಇದೆ, ಸ್ವಲ್ಪ ಸಣ್ಣದಿದೆ. ಅಂದರೆ ಲೆಂತಲ್ಲಲ್ಲ, ಬಟ್ ಈ ಸ್ಟೋನ್ಸಿಂದು ಸೈಜಲ್ಲಿ ಸಣ್ಣ ಸೈಜಿಂದಿದು. ಸ್ಟಿಲ್ ಓಕೆ, ಕ್ಯೂಟಾಗಿ ಕಾಣುತ್ತೆ, ತುಂಬಾ ಕ್ಯೂಟಾಗಿ ಕಾಣುತ್ತೆ. ಮತ್ತು ಆ ಪ್ರಾಡಕ್ಟಿಂದು ಆ ಪ್ರೈಸಿಗೆ ಓಕೆ, ಆ ಪ್ರೈಸಿಗೆ ಈ ಪ್ರಾಡಕ್ಟ್ ತುಂಬಾ ಒಳ್ಳೆಯದೆ. ಯೂಸ್ ಮಾಡಲಿಕ್ಕೆ ಅಡ್ಡಿಲ್ಲ. ಏನು ಗೊತ್ತಾ, ಸಲ್ವಾರ್ ಸೂಟ್ ಮೇಲೆ ಹಾಕ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದು ಇದರ ಇಯರಿಂಗ್ಸು ಗೊತ್ತಲ್ಲ, ಇಯರಿಂಗ್ಸ್ದ ಒನ್ ಆಫ್ ದ ಬಿಗ್ಗೆಸ್ಟ್ ಫ್ಯಾನ್ ನಾನು. ಇಯರಿಂಗ್ಸ್ ನೋಡಿದ ಕೂಡಲೇ ತಲೆ ಹಾಳಾಗುತ್ತೆ ನಂದು. ಹಾಗೆ ಆಯಿತು ಇದನ್ನು ನೋಡಿ ಕೂಡ. ತುಂಬಾ ಕ್ಯೂಟಾಗಿತ್ತು ಇದು ಕೂಡ. ಸೊ ಈ ಪ್ರಾಡಕ್ಟ್ ವಿಶೇಷ ಏನು ಅಂದರೆ, ಇದು ನಾನು ದುಡ್ಡಲ್ಲಿ ತೊಗೊಂಡಿದ್ದು. ಬಾಕಿದೆಲ್ಲ ಏನು ಬೇರೆ ದುಡ್ಡಲ್ಲಿ ಅಂತಲ್ಲ, ಬಟ್ ಈಗ ಬಾಕಿದೆಲ್ಲ ಕೊಟ್ಟಿದ್ದು ದುಡ್ಡಲ್ಲಿ. ಇದು ದುಡ್ಡಲ್ಲಿ ತೊಗೊಂಡಿದ್ದು. ಅದೇ ಈ ಪ್ರಾಡಕ್ಟ್ ಸ್ಪೆಷಲ್ಲು. ನಾವು ಗೊತ್ತಾ, ದುಡ್ಡಲ್ಲಿ ತೊಗೊಂಡಿದ್ರದ್ದು ಮಜಾನೇ ಬೇರೆ ಏನೇ ತೊಗೊಳ್ಳಿ ದುಡ್ಡಲ್ಲಿ, ಅದ್ರ ಮಜಾನೇ ಬೇರೆ. ಸೊ ಇದು ಅದೇ ದುಡ್ಡಲ್ಲಿ ತೊಗೊಂಡಿದ್ದು. ಯಾವಾಗ ವೇರ್ ಮಾಡ್ತೀನಿ ಗೊತ್ತಿಲ್ಲ. ವೇರ್ ಮಾಡಿದ್ರೆ ಯೂಟ್ಯೂಬಲ್ಲಿ ವೀಡಿಯೋ ಹಾಕಿ. ಸೊ ಈ ಪ್ರಾಡಕ್ಟ್ಸ್ ಲಿಂಕ್ಗಳು ಬೇಕು ಅಂದರೆ ನಂಗೆ ಇನ್ಸ್ಟಾಗ್ರಾಮಲ್ಲಿ ಕೇಳಲಿಕ್ಕಿಲ್ಲ. ನಾನು ಅಲ್ಲೆಲ್ಲ ಕೊಡ್ತೀನಿ, ಇಲ್ಲೆಲ್ಲ ಕೊಡೋದಿಲ್ಲ. ಸೊ ಇದು 7ನೇ ಪ್ರಾಡಕ್ಟು. 7ನೇ ಪ್ರಾಡಕ್ಟ್ ನಂದು ವಾಚ್. ಇದು ಎಕ್ಸಾಕ್ಟ್ಲಿ ನನ್ನ ಬರ್ತಡೇ ದಿನ ಬಂದಿತ್ತು. ಜನವರಿ 24ಗೆ ಬಂದಿತ್ತು. ಹೇಳಬೇಕಲ್ಲ, ಮೇಯ್ನಾಗಿ ಬರ್ತಡೇ ಅಂತ ಹೇಳಿ. ಸೊ ಆವತ್ತಿನ ದಿನ ನನಗೆ ನಾನೇ ಮಾಡಿಕೊಂಡ ಗಿಫ್ಟ್ ಇದು. ಯಾರೂ ಗಿಫ್ಟ್ ಕೊಟ್ಟಿಲ್ಲ ನನಗೆ, ಹಾಳೋದು. ಇಟ್ಸ್ ಓಕೆ. ಬಟ್ ನನಗೆ ನಾನು ಗಿಫ್ಟ್ ಮಾಡ್ಕೊಳ್ಳೋದ್ರಲ್ಲಿ ಎತ್ತಿದ ಕೈ. ಸೊ ಅದರಲ್ಲಿ ಇದು ಒಂದು ಗಿಫ್ಟು. ಈ ಗಿಫ್ಟ್ ಓಪನ್ ಮಾಡ್ಬೇಕಾದ್ರೆ ಹೇಳಲೇಬೇಕು. ಕೆಲವೊಬ್ರಿಗೆ ನನ್ನ ಬರ್ತಡೇ ನೆನಪೇ ಇರಲಿಲ್ಲ. ಹೌ ಸ್ಯಾಡ್ ಅಲ್ಲ ನನ್ನ ಲೈಫು. ಸೊ ಇಟ್ಸ್ ಓಕೆ. ನನ್ನ ಗಿಫ್ಟ್ ನೋಡಿ ಅವತ್ತಿನ ದಿನ ಇದೆಲ್ಲ ಮುಗೀತು, ನಂದು ಏನಂತಾರೆ ಬೇಜಾರೆಲ್ಲ ಮುಗ್ದೋಯ್ತು. ಸೊ ಇದು ಒನ್ ಆಫ್ ದ ಕ್ಯೂಟೆಸ್ಟ್ ವಾಚ್. ಒಳ್ಳೆ ವಾಚೇ. ನನ್ನ ಹತ್ರ ಈಗ ಆಲ್ರೆಡಿ 8-9 ವಾಚ್ ಇದ್ದಾವೆ. ಅದರಲ್ಲಿ ಇದು ಒಂದು ಕಲೆಕ್ಷನಲ್ಲಿ, ವಾಚ್ ಕಲೆಕ್ಷನಲ್ಲಿ ಇದು ಒಂದು ಸೇರ್ಪಡೆ ಆಯಿತು. ತುಂಬಾ ಚೆನ್ನಾಗಿದೆ. ಇದನ್ನು ಕೂಡ ವೇರ್ ಮಾಡಿದಂಗೆ ಇನ್ಸ್ಟಾಗ್ರಾಮಲ್ಲಿ ಫೋಟೋ ವೀಡಿಯೋ ಹಾಕ್ತೀನಿ. ಚೆನ್ನಾಗಿ ಕಾಣುತ್ತೆ ನನ್ನ ಕೈಗೆ. ಸ್ಪೆಷಲಿ ಮೆಹಂದಿ ಹಾಕ್ಕೊಂಡಾಗ ಮೆಹಂದಿ ಹಾಕಿ ಈ ವಾಚ್ ಹಾಕಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಅದು ನೋಡಿದ್ದೀನಿ ನಾನು. ಸೊ ಇಷ್ಟ ಆಗಿತ್ತು ನನ್ನ ಇವತ್ತಿನ ಮೀಶೋ ಪ್ರಾಡಕ್ಟ್ಗಳ ವೀಡಿಯೋ. ಸೊ ನೆಕ್ಸ್ಟ್ ವೀಡಿಯೋಗಾಗಿ ವೇಟ್ ಮಾಡ್ತಾರೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್. ನೆಕ್ಸ್ಟ್ ವೀಡಿಯೋ ಉಡುಪಿ ವ್ಲಾಗ್ ಇರುತ್ತೆ ನಂದು ಮೋಸ್ಟ್ಲಿ. ನಾನು ಉಡುಪಿ ಹೋಗ್ತಾ ಇದ್ದೀನಿ. ಈ ವರ್ಷದ ಮೊದಲನೇ ಟ್ರಿಪ್ ನಂದು. ನನ್ನ ತಂಗಿನ ಮೀಟ್ ಮಾಡೋಕ್ಕೆ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಆ ವಿಡಿಯೋನ ಹಾಕ್ತೀನಿ. ಬಾಯ್.